ಪ್ರೈಸ್ ಲಾರ್ಡ್. ಇಂದಿನ ವಿಧೇಯತೆಯ ವಾಗ್ದಾನ ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 28ನೇ ವಾಕ್ಯ. ಸೃಷ್ಟನ ಹೃದಯವು ವಿವೇಚಿಸಿ ಉತ್ತರ ಕೊಡುತ್ತದೆ. ಪ್ರೀತಿಯ ದೇವಜನರೇ, ನಮ್ಮ ಜೀವಿತಗಳಲ್ಲಿ ಮತ್ತು ಇಹಲೋಕದ ಅನೇಕ ಕುಟುಂಬ ಜೀವಿತಗಳನ್ನು ನಾವು ಗಮನಿಸಿ ನೋಡುವಾಗ ಅನೇಕ ಕಡೆಗಳಲ್ಲಿ ಕಲಹಗಳು, ಜಗಳಗಳು, ಅನೇಕ ವಿಧವಾದ ವಾಕ್ ಮಸ್ತರುಗಳು ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಇದಕ್ಕೆ ಕಾರಣ ಏನು ಎಂಬುದಾಗಿ ನಾವು ಗಮನಿಸಿ ನೋಡುವಾಗ ಮಾತನಾಡುವಂಥ ಮಾತುಗಳು. ಶಿಷ್ಟನ ಹೃದಯವು ವಿವೇಚಿಸಿ ಮಾತನಾಡುತ್ತದೆ ಎಂಬುದಾಗಿ ಸತ್ಯವೇದವು ನಮಗೆ ಬೋಧಿಸುತ್ತೆ. ನಾನು ಮತ್ತು ನೀನು ಕ್ರಿಸ್ತೇಶುವಿನ ರಕ್ತದಿಂದ ತುಳಿಯಲ್ಪಟ್ಟು ನೀತಿವಂತರಾಗಿ ಶಿಷ್ಟರಾಗಿ ಮಾರ್ಪಟ್ಟ ನಂತರ ನಮ್ಮ ಮಾತುಗಳು ವಿವೇಚನೆಯಿಂದ ಕೂಡಿರುವಂಥ ಮಾತುಗಳಾಗಿ ಇರಬೇಕು. ನಾನು ಮಾತನಾಡುವ ಮಾತುಗಳು ಮತ್ತೊಬ್ಬರಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯನ್ನಾಗಲಿ ನೋವನ್ನಾಗಲಿ ಉಂಟು ಮಾಡುವಂಥ ಮಾತುಗಳಾಗಿರದೆ, ನಾವು ವಿವೇಚಿಸಿ ಪ್ರೀತಿಯ ಮತ್ತು ಕೇಳಲಿಕ್ಕೆ ಇಂಪಾದ ಮತ್ತು ರಸವತ್ತಾದ ಮಾತುಗಳನ್ನು ಮಾತನಾಡುವಾಗ ಅದರ ಮೂಲಕವಾಗಿ ಕ್ರಿಸ್ತನ ಪ್ರೀತಿಯನ್ನು ನಾವು ಹಂಚಬಹುದು, ಕ್ರಿಸ್ತನ ಅನ್ಯೋನ್ಯತೆಯನ್ನು ನಾವು ಸವಿಯಬಹುದು. ಹಾಗಾಗಿ ಈ ದಿನಮಾನಗಳಲ್ಲಿ ನಾನು ಮತ್ತು ನೀನು ಮಾತನಾಡುವ ಮಾತುಗಳು ಹೇಗಿದ್ದಾವೆ ಎನ್ನುವಂಥದ್ದನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ಮಾತುಗಳು ಇನ್ನೊಬ್ಬರನ್ನು ನೋಯಿಸುವಂಥ ರೀತಿಯಲ್ಲಿ, ಇನ್ನೊಬ್ಬರಿಗೆ ದುಃಖವನ್ನುಂಟು ಮಾಡುವಂಥ ರೀತಿಯಲ್ಲಿ ಇರದೆ, ನಾವು ವಿವೇಚಿಸಿ ವಿವೇಚನೆಯ ಆತ್ಮದ ವರವನ್ನು, ಅಭಿಷೇಕವನ್ನು ಹೊಂದಿಕೊಂಡವರಾಗಿ ಮಾತನಾಡುವಾಗ ಅದು ಇನ್ನೊಬ್ಬರಲ್ಲಿ ಕ್ರಿಸ್ತನ ಪ್ರೀತಿಯನ್ನು ಪ್ರಕಟಪಡಿಸಲಿಕ್ಕೂ, ಕ್ರಿಸ್ತನ ಪ್ರೀತಿಯಲ್ಲಿ ಮತ್ತೊಬ್ಬರನ್ನು ಉತ್ತೇಜನಪಡಿಸಲಿಕ್ಕೂ ಸಹಕಾರಿಯಾಗಿದೆ. ಹಾಗಾಗಿ ಆ ರೀತಿಯಾದಂಥ ವಿವೇಚನೆಯ ವರವನ್ನು, ವಿವೇಚನೆಯ ಆತ್ಮನ ಅಭಿಷೇಕವನ್ನು ಕರ್ತನ ಸನ್ನಿಧಾನದಲ್ಲಿ ಕೇಳೋಣ. ವಿವೇಚಿಸಿ ನಾವು ಕರ್ತನ ಸನ್ನಿಧಾನದಲ್ಲಿ ನೀತಿವಂತರಾಗಿ ಮಾತನಾಡಿ ಅನೇಕರಿಗೆ ಕ್ರಿಸ್ತನನ್ನು ಪ್ರಕಟಪಡಿಸೋಣ. ಕರ್ತನ ಆಶೀರ್ವದಿಸಲಿ. ಆಮೇನ್.